Hello everyone. Today I am preparing Kodo millet vegetable rice. Kodo millet pulao. Let's see how to make it. Overnight soak Kodo millet. Wash 2-3 times. ಹಲೋ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಕೋಡೋ ಮಿಲ್ಲೆಟ್ನ ಪುಲಾವ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ರಾತ್ರಿ ನೆನೆಸಿದ ಕೋಡೋ ಮಿಲ್ಲೆಟ್. 2 ಗ್ಲಾಸಿನಷ್ಟು ಕೋಡೋ ಮಿಲ್ಲೆಟ್ ಇದೆ. 4.5 ಗ್ಲಾಸ್ನಷ್ಟು ನೀರನ್ನು ತೆಗೆದುಕೊಂಡಿದ್ದೇನೆ. 2 ಗ್ಲಾಸ್ ಆಫ್ ಕೋಡೋ ಮಿಲ್ಲೆಟ್. I am using 4.5 glass of water boiling. ಒಂದರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿ. 1 to 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ I am adding. ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು. 1 ಟೀ ಸ್ಪೂನ್ ಆಫ್ ಸಾಲ್ಟ್. After 15 minutes is ready. 15 ನಿಮಿಷಗಳ ನಂತರ ಇದು ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹುಡಿ ಹುಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಇದು ರೆಡಿ ಆಗಿದೆ. ಇಸ್ ರೆಡಿ. Add 2 ಟೇಬಲ್ ಸ್ಪೂನ್ ಆಫ್ ಆಯಿಲ್. 2 ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸಿದ್ದೇನೆ. ಸಿನಮನ್ ಸ್ಟಿಕ್, ಕಾರ್ಡಮಮ್ and star I am adding. ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸ್ಟಾರ್ ಅನ್ನು ಸೇರಿಸ್ತಾ ಇದ್ದೀನಿ. 2-3 ಲವಂಗ, 2-3 ಕ್ಲೌಸ್ ಆಲ್ಸೋ I am adding. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ಲೆಸ್ ಫ್ರೈ. ಆ್ಯಡ್ ಆನಿಯನ್. I am using 1 large onion. ಒಂದು ದೊಡ್ಡ ಈರುಳ್ಳಿಯನ್ನು ಬಾರೀಕಾಗಿ ಹೆಚ್ಚಿಕೊಂಡು ಸೇರಿಸಿದ್ದೇನೆ. ಜಿಂಜರ್, ಗಾರ್ಲಿಕ್, ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ, ಹಸಿಮೆಣಸು. ಲೆಸ್ ಫ್ರೈ. ಸ್ವಲ್ಪ ಹೊತ್ತು ಈರುಳ್ಳಿ ಸ್ವಲ್ಪ ಕೆಂಬಣ್ಣು ಬರುವವರೆಗೆ ಫ್ರೈ ಮಾಡಿ. ಅರ್ಧ ಟೊಮೆಟೊ ಹೋಳುಗಳನ್ನಾಗಿ ಮಾಡಿ ಸೇರಿಸಿದ್ದೇನೆ. ಹಾಫ್ ಟೊಮೆಟೊ.
Let's add vegetables. Cauliflower, carrot and peas. I'm using cauliflower, ಗಜ್ಜರಿ ಮತ್ತು ಬಟಾಣಿಗಳನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. Add salt, ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ. ತರಕಾರಿಗಳು ಚೆನ್ನಾಗಿ ಬೇಯಲಿ. ಜಾಸ್ತಿ ಮೆತ್ತಗೆ ಆಗಬಾರ್ದು, ಆದರೆ ಬೇಯಬೇಕು. Do not overcook the vegetables until they are well cooked. Turmeric powder, ಅರಿಶಿನ ಪುಡಿ, ಜೀರಿಗೆ ಪುಡಿ, cumin powder and garam masala powder, black pepper powder and salt. ಗರಂ ಮಸಾಲ ಪೌಡರ್ ಸ್ವಲ್ಪ ಸೇರಿಸಿದ್ದೀನಿ, ಉಪ್ಪು ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್, ಕರಿಕಾಳು ಮೆಣಸಿನ ಪುಡಿ ಕೂಡ ಸೇರಿಸಿದ್ದೇನೆ. ಕೊರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಫ್ ಗ್ಲಾಸ್ ಆಫ್ ವಾಟರ್, ಅರ್ಧ ಗ್ಲಾಸಿನಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ಬೇಯಿಸೋಣ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕಿ. Let's add kodo millet, cooked kodo millet. ಬೇಯಿಸಿದ ಕೋಡೋ ರೈಸನ್ನು ಸೇರಿಸೋಣ. ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಪರಿಮಳ ಬರ್ತಾ ಇದೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಕವರ್ ಮಾಡಿ ಮತ್ತೆರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ. ಕುಕ್ ಅಗೇನ್ ಫಾರ್ 2 to 3 minutes ಆನ್ ಲೋ ಫ್ಲೇಮ್. ಈಗ ಇದು ರೆಡಿ ಆಗಿದೆ. ರೆಡಿ ಟು ಸರ್ವ್. ಯಮ್ಮಿ delicious kodo millet rice, vegetable rice. Thank you for watching. Don't forget to like and subscribe. Thank you. ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ವಂದನೆಗಳು. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.